ಏಯ್, ನಿನ್ನ ಹೀಗೆ ಬಿಟ್ರೆ ಸಾರ್ನ ಏನ್ ಮಾಡ್ತೀವಿ ಏನೋ. ಅದಕ್ಕೆ ಬಾಡಿ ಗಾರ್ಡ್ ಆಗಿ ನಾನು ಬರ್ತೀನಿ, ನಡೀರಿ. ಬನ್ನಿ. ಏಯ್, ಇನ್ನು ಎಷ್ಟು ದೂರ ಭೋಜ? ಇದೆ ಸರ್. ತೋಟ ಇದೆ ಸರಿ, ಹಕ್ಕಿಯಲ್ಲಿ. ಮೆತ್ತಗ್ ಮಾತಾಡೋ ನಾಣಿ, ಪಕ್ಷಿಗಳು ಹಾರೋಗುತ್ತೆ. ಇಲ್ಲಿ ಹಕ್ಕಿ ಆಗಿರ್ಲಿ, ಅದ್ರ ರೆಕ್ಕೆನೂ ಕೂಡ ಕಾಣ್ತಾ ಇಲ್ಲ. ಈ ಬೋಜೆಗೌಡ ಬಂದು ಸುಮ್ನೆ ನಮ್ ನಿದ್ರೆ ಎಲ್ಲ ಹಾಳು ಮಾಡ್ತಿದ್ದಾನೆ. ಅವಸರ ಮಾಡ್ಬೇಡಿ, ಸ್ವಲ್ಪ ಕಾಯ್ರಿ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಡ್ ಬರಕ್ಕೆ ಅದೇನ್ ಪ್ರಾಣಿ ಅಲ್ಲ ಕಣೋ, ಪಕ್ಷಿ. ಏನೋ ಒಂದು. ಸುಮ್ನೆ ಕೂಗ್ಬೇಡ ನಾಣಿ, ಆ ಪಕ್ಷಿಗಳ ಚಿಂತೆ ಬಿಟ್ಟು ಈ ಪ್ರೇಮ ಪಕ್ಷಿಗಳ ಕಡೆ ನೋಡು. ಮಾವ, ನೀವ್ ಬಂದಿದ್ ಇದಕ್ಕ ಮೇಡಮ್? ಹೌದು, ನನ್ ಸೋದರಳಿಯನ್ನ ಹಳೆಯ ಮಾಡ್ಕೋಬೇಕು ಅಂತಾನೆ ಬಂದಿದ್ದು. ಹೇಳು. ಜೈನ ನಾನು ಹೇಳಿದ ಕಡೆ ಕರ್ಕೊಂಡು ಬಂದ್ಯಾ? ಕರ್ಕೊಂಡು ಬಂದೆ ಮೇಡಮ್. ಆದ್ರೆ ಏನೋ ಚಿಕ್ಕ ಸಮಸ್ಯೆ ಆಗಿದೆ ಮೇಡಮ್. ಸರ್ ಜೊತೆಗೆ ಚಂದ್ರಿಕಾ ಅವರು, ಸ್ವಪ್ನ ಅವರು, ನಾಣಿ ಅವರು ಕೂಡ ಬಂದಿದ್ದಾರೆ. ಊರೆಲ್ಲ ಕರ್ಕೊಂಡು ಬರೋದಲ್ವಾ? ಸಾರಿ ಮೇಡಮ್, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. 5 ಮಿನಿಟ್ಸಲ್ಲಿ ಆ 3 ಈಡಿಯಟ್ಸ್ನ ಅಲ್ಲಿಂದ ಓಡಿಸಿ ನನಗೆ ಕಾಲ್ ಮಾಡು. ದೇವ್ರೆ, ಈಗ ಅವರನ್ನ ಇಲ್ಲಿಂದ ಹೇಗೆ ಕಳಿಸ್ಲಿ? ಈ ಹಕ್ಕಿ ಇನ್ನು ಬರ್ಲೇ ಇಲ್ವಲ್ಲ ಮೇಡಮ್? ನೀನೇನಾದ್ರೂ ಪಕ್ಷಿ ಹಿಡಿಯೋನಾ? ಇದೇನ್ ಮೇಡಮ್ ಇಂಥ ಮಾತು ಹೇಳ್ಬಿಟ್ರಿ? ಮತ್ತೆ ಹಕ್ಕಿ ಹಿಡಿಯೋಂತರ ಟೆನ್ಷನ್ ಯಾಕೆ? ಸೊ ನೀನ್ ನಿತ್ಯನ ಪೂರ್ತಿಯಾಗಿ ಮರ್ತಾಗೆ ಅಲ್ವಾ ಮಾವ? ನಾವು ನ್ಯೂ ಲೈಫ್ ಸ್ಟಾರ್ಟ್ ಮಾಡ್ಬೋದಲ್ವಾ? ಲೀವ್ ಮೀ ಸ್ವಪ್ನ. ಮಾವ ನೋಡು, ಪ್ರಶಾಂತವಾಗಿರ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಮಾವ ಗೀವ ಅಂತೆಲ್ಲ ನನ್ನ ಡಿಸ್ಟರ್ಬ್ ಮಾಡಬೇಡ. ಲೀವ್ ಮೀ ಅಲೋನ್. ಸ್ವಪ್ನ, ಜೈ ಏನಂತಾನೆ? ಅವನಿನ್ನೂ ಆ ದೆವ್ವನ್ ಮರ್ತಿರೋ ಹಾಗಿಲ್ಲ ಮಮ್ಮಿ. ದೆವ್ವನ? ದೆವ್ವ ಇವ್ರನ್ನ ಇಲ್ಲಿಂದ ಓಡ್ಸೋಕೆ ದೆವ್ವದ ಹೆಲ್ಪ್ ತಗೊಂಡ್ರೆ? ಏನ ಸೌಂಡು? ಯಾವ್ದೋ ಹಕ್ಕಿ ಕೂಗ್ತಿರ್ಬೇಕೆ? ಅದು ಅಕ್ಕಿ ಕೂಗ್ತಾ ಇರೋದಲ್ಲ, ದೆವ್ವನೇ ಕೂಗ್ತಿರೋದು. ನಿಜವಾಗ್ಲೂ ಇದು ದೆವ್ವದ ಕೂಗೇನಾ? ಕೂಗ್ತಿರೋದು ಯಾರು ನೋಡು. ಯಾರನ್ನ ಕೇಳ್ಬೇಕು ಮೇಡಮ್? ಸೌಂಡ್ ಮಾತ್ರ ಕೇಳಿಸ್ತಾ ಇದೆ, ಮನುಷ್ಯರೇ ಕಾಣಿಸ್ತಿಲ್ವಲ್ಲ ಮಮ್ಮಿ? ಮನುಷ್ಯರಾದ್ರೆ ಕಾಣ್ತಾರೆ, ದೆವ್ವ ಎಲ್ಲಿ ಕಾಣಿಸುತ್ತೆ ಹೇಳಿ? ಯಾರ್ರಿ ಕೂಗ್ತಿರೋದು? ನಾನು ಕಣೋ
ಚಂದ್ರಮುಖಿ ಲಕ 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 ನಾನ್ ಮನೆಗೆ ಹೋಗ್ತೀನಿ. ನಾನು ಬರ್ತೀನಿ ಮಮ್ಮಿ, ಬೇಗ ಬಾರೆ. ನಿಂತ್ಕೊಳ್ಳಿ. ಗಂಡಸು ಜೊತೆ ಇಲ್ದೆ ಇಬ್ರು ಹೆಂಗಸ್ರು ಹೇಗೂ ಹೋಗ್ತೀರಾ? ನಾನು ಬರ್ತೀನಿ, ನಡೀರಿ. ಹಲೋ ಮೇಡಮ್, ಅವ್ರು ಹೊರಟೋದ್ರು ಮೇಡಮ್. ವೆರಿ ಗುಡ್. ಈಗ ನೀನು ಆ ಮರದ ಹತ್ರ ಹೋಗು. ಹಾ ಮೇಡಮ್, ಬಂದೆ. ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ನೋಡು. ಇದೆ ಮೇಡಮ್, ಅದನ್ನ ಓಪನ್ ಮಾಡು. ಮಾಡ್ದೆ ಮೇಡಮ್. ಯಾವುದು ಡ್ರೆಸ್ ಇದೆ, ಅದು ನನ್ ಡ್ರೆಸ್. ಆ ಹುಡುಗನ್ ಗೆಟಪ್ ತೆಗೆದು ನನ್ ಗೆಟಪ್ ಹಾಕೋ. ಯಾಕೆ ಮೇಡಮ್? ನನ್ನ ಹಾಗೆ ಜೈ ಹತ್ರ ಹೋಗು. ಮೇಡಮ್, ಜೈ ಡ್ರಿಂಕ್ಸ್ ಬಿಡ್ಸಿದ್ದೀನಿ ಅಂತ ಹೇಳಿದ್ಯಲ್ಲ, ಈಗ ನನ್ನ ನೋಡಿದ್ರೆ ಜೈ ಹೇಗ್ ರಿಯಾಕ್ಟ್ ಮಾಡ್ತಾನೋ ನನಗೆ ತಿಳಿಬೇಕು. ಮತ್ತೆ ನಾನ್ಯಾಕೆ ಮೇಡಮ್? ಸಾರ್ ಹತ್ರ ನೀವೇ ಬರ್ಬೋದಲ್ಲ. ನಿನ್ ಹಳೆ ಬುದ್ಧಿವಂತಿಕೆ ತೋರಿಸ್ಬೇಡ. ನನ್ನ ನೋಡಿ ಜೈ ಕೋಪ ಮಾಡ್ಕೋತಾನೋ ಇಲ್ಲ ಇಷ್ಟಪಡ್ತಾನೋ? ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಜೈ ಇಷ್ಟಪಟ್ರೆ ನಿನ್ ಪ್ಲೇಸಿಗೆ ನಾನ್ ಬರ್ತೀನಿ. ಕೋಪ ಮಾಡ್ಕೊಂಡ್ರೆ ಆ ಪ್ಲೇಸಲ್ಲಿ ನೀನೇ ಇದ್ದು ಜೈ ಹತ್ರ ಬೈಸ್ಕೋ. ಸರಿ ಮೇಡಮ್. ಈಗ ನನ್ನ ಅಮ್ಮನ ಹತ್ರ ಮಾತಾಡಿಸ್ತೀರಾ? ಮೊದ್ಲು ಹೇಳ್ದಷ್ಟು ಮಾಡು. ಜೈ ಹತ್ರ ನಂತರ ಹೋಗಿ ಅಳಿಸ್ತೀಯೋ ನಗಸ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಹೇಳೋ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. Hey, stop it! Stop it! ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗಿಲ್ವಾ? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಜೈ? ನೋಡು, ನೀನ್ ನನ್ನ ಹಿಂದೆ ತಿರುಗೋದು ಟೈಮ್ ವೇಸ್ಟ್. ನೀನ್ ಇಲ್ದಿದ್ರೆ ನನ್ನ ಲೈಫ್ ವೇಸ್ಟ್ ಜೈ. ಗೋ ಟು ಹೆಲ್. ಇದೇನು ಜೈ? ಒಂದ್ ಟೈಮಲ್ಲಿ ನನ್ನ ಎಷ್ಟು ಇಷ್ಟಪಡ್ತಿದ್ದೆ, ನನ್ನ ಹಿಂದೆ ಎಷ್ಟು ತಿರುಗ್ತಿದ್ದೆ, ನನ್ನ ಮುತ್ತಿಗೋಸ್ಕರ ನನ್ನ ಹಗ್ಗೋಸ್ಕರ ಎಷ್ಟು ವೇಟ್ ಮಾಡ್ತಾ ಇದ್ದೆ. ಆ ಪ್ರೀತಿ ಎಲ್ಲ ಈಗೇನಾಯ್ತು? ಅದು ಪ್ರೀತಿ ಅಲ್ಲ ಅಂತ ನೀನೇ ಅಲ್ವಾ ಹೇಳಿದ್ದು? ತಪ್ಪಾಗಿ ಹೇಳ್ದೆ ಜೈ. ಕರೆಕ್ಟಾಗೆ ಹೇಳ್ದೆ, ಕಣ್ ತೆರೆಸ್ದೆ. ಇಲ್ದಿದ್ರೆ ನಾನಿನ್ನು ಆ ರೀತಿ ಜೈ 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 ಜೈ. ಏಯ್, ಎದೇಳು ಎದೇಳು. ಛೇ, ಎಲ್ಲ ನಿನ್ನಿಂದನೆ. ಸಾರಿ ಜೈ. ಏನ್ ಸಾರಿ? ಈಗ ಹೇಗ್ ಮೇಲ್ ಹತ್ತೋದು? ಛೇ,
ಏಯ್, ಯಾಕೆ ನಗ್ತಿದ್ಯಾ? ಸಾರಿ ನಿನ್ನನ್ ಪ್ರೀತಿಸಿದ್ರೆ ಪಾತಾಳಕ್ ಬಿದ್ದ ಹಾಗೆ ಅಂತ ಮತ್ತೆ ಪ್ರೂವ್ ಆಯ್ತು. ನೀನ್ ನನ್ ಜೊತೆಗಿದ್ರೆ ನನಗೆ ಒಳ್ಳೇದಾಗಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ತಿಳಿತು. ಇಲ್ಲ ಜೈ, ನಾನು ನಿಮ್ಮನ್ನ ಮೇಲ್ ಹತ್ತಿಸ್ತೀನಿ. ಹೇಗ್ ಹತ್ತಿಸ್ತೀಯಾ? ನನ್ನ ಎತ್ಕೊಂಡು ಮೇಲ್ ಹತ್ಸಿ, ಮೇಲ್ ಹೋಗಿ ನಾನು ನಿಮ್ಮನ್ನ ಎಳ್ಕೋತೀನಿ. ನಿನ್ ಹೆಲ್ಪ್ ನನಗೆ ಬೇಕಾಗಿಲ್ಲ. ಹೋಗ್ಲಿ, ನಾನು ನಿಮ್ಮನ್ನ ಎತ್ಕೋತೀನಿ. ಮೇಲ್ ಹತ್ತಿ ನೀವು ನನ್ನ ಎಳಿರಿ. ನೋ. ಮತ್ತೆ ಈ ಹೊಣದಲ್ಲೇ ಇರ್ತೀರಾ? ನಿನ್ನಿಂದ ಮೇಲ್ ಹತ್ತೋಕ್ಕಿಂತ ಇಲ್ಲಿರೋದೇ ಬೆಟರ್. ಎಷ್ಟು ಹೊತ್ತು ಅಂತ ಇರ್ತೀಯ ಜೈ? ಸೊಳ್ಳೆ ಕಚ್ತಿದೆ. ನೀನ್ ನನ್ನ ಮನ್ಸಿಗೆ ಮಾಡಿರೋ ಗಾಯಕ್ಕಿಂತ ಈ ಸೊಳ್ಳೆ ಜೊತೆ ಕಟ್ಸ್ಕೊಳ್ಳೋದೇ ಒಳ್ಳೇದು. ಏನ್ ಕಚ್ಚಿತವಪ್ಪ. ಈ ಟೈಮಲ್ಲಿ ಜಗಳ ಯಾಕೆ? ನನ್ ಮಾತ್ ಕೇಳ್ಬೋದಲ್ಲ. ಬೇಕಾಗಿಲ್ಲ. ನೀನ್ ಇಲ್ದಿದ್ರೆ ನನ್ಗೆ ಯಾರು ಇಲ್ಲ ಅನ್ಕೊಂಡಿದ್ಯಾ? ನನ್ ಬೆಸ್ಟ್ ಫ್ರೆಂಡ್ ಇದ್ದಾನೆ. ಏ ಬೋಜಾ, ಗುರುಗಳೇ, ಏನು ಬೋಜನ್ನ ಇಮಿಟೇಟ್ ಮಾಡ್ತಿದ್ಯಾ? ನನಗೆ ಇರಿಟೇಟ್ ಮಾಡಬೇಡ. ಓಕೆ ಜೈ, ನಾವು ಪ್ರೀತಿಸೋರಲ್ಲ, ಅಪರಿಚಿತರು ಅಂದ್ಕೋ. ಸ್ವಲ್ಪ ಹೊತ್ತು ನೀನ್ ಯಾರೋ ನಾನ್ ಯಾರೋ ಗೊತ್ತಿಲ್ಲ ಅಂದ್ಕೋ. ಕಷ್ಟದಲ್ಲಿರೋ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡೋಣ, ಸರಿನಾ? ಹಾಯ್, ಐ ಆಮ್ ನಿತ್ಯ. ನೀವ್ಯಾರೋ ಕೇಳ್ಬೋದಾ? ಐ ಆಮ್ ಜೈ, ಸೂರ್ಯ ವಂಶದ ಜೈ ಸೂರ್ಯ. ಓ, ನೈಸ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು. ನೀವು ಈ ಹೊಂಡಕ್ಕೆ ಹೇಗ್ ಬಿದ್ದಿದ್ದು? ನಾನು ಕತ್ಲಲ್ಲಿ ಕಾಣಿಸ್ದೆ ಬಿದ್ದೆ. ನಾನು ಕಣ್ಣು ಮುಚ್ಕೊಂಡು ಬಿದ್ದೆ. ಈಗ ನಾವು ಮೇಲ್ ಹೋಗ್ಬೇಕು. ಎಸ್. 2 ದಾರಿ ಇದೆ. ಒಂದು, ನೀವು ನನ್ನ ಎತ್ಕೋಬೇಕು. 2, ನಾನ್ ನಿಮ್ಮನ್ನ. ಬೇಡ, ಫಸ್ಟ್ ನೀನೇ ಹೋಗು. ಎತ್ಕೊಳ್ಳಿ ಮತ್ತೆ. ಓಕೆ. ಥ್ಯಾಂಕ್ ಯು ಜೈ. ವೆಲ್ಕಮ್ ಮಿಸ್ ನಿತ್ಯ. ಗುಡ್ ನೈಟ್. ಗುಡ್ ಬೈ. ಹರ ಹರ ಮಹಾದೇವ ಶಂಭೋ ಶಂಕರ.
ದೇವಸ್ಥಾನದಲ್ಲಿರ್ಬೇಕಾಗಿರೋ ಅಮ್ಮವ್ರನ್ನ ಹೊರಗಡೆ ತಗೊಂಬಂದಿದ್ ಯಾರು? ದೇಶದ ಹಲವಾರು ಕಡೆ ಇರೋ ಅಮ್ಮನವರ ಅಷ್ಟಾದಶ ಶಕ್ತಿ ಪೀಠಗಳನ್ನ ಕಾಲ್ನಡಿಗೆಯಲ್ಲಿ ದರ್ಶನ ಮಾಡ್ತಿದ್ದೀನಿ. ಇವತ್ ನಾವು ಈ ಸಮಯಕ್ಕೆ ಈ ಗುಡಿಲಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಳಕ್ಕೆ ಬರ್ತೀವಿ ಅಂತ ಗೊತ್ತಿದ್ರು ಕೂಡ ಗುಡಿ ಬಾಗಿಲನ್ನ ಹಾಕ್ಸಿರುವಂತ ಅಧಮ ಯಾರು? ಕ್ಷಮಿಸಿ ಸ್ವಾಮಿ, ಈ ಅಪರಾಧ ನಮ್ದಲ್ಲ, ಆಲಯ ಧರ್ಮಕರ್ತಂತು. ಅವರೇ ಗುಡಿ ಬಾಗಿಲನ್ನ ಹಾಕೋಕ್ ಹೇಳಿ ಅಮ್ಮನವ್ರಿಗೆ ಧೂಪ ದೀಪ ನೈವೇದ್ಯಾದಿ ಅರ್ಚಕ ಸೇವೆನೆಲ್ಲ ನಿಲ್ಸೋಕ್ ಹೇಳಿತು. ಈ ದೇವಸ್ಥಾನದ ಬಾಗ್ಲ ಹಾಕ್ಸ್ಬಿಡಿ. ಈ ದೇವಸ್ಥಾನದ ದೇವತೆಗೆ ಧೂಪ ದೀಪ ಯಾವುದೂ ಹಚ್ಚೋಕ್ ಬಿಡಲ್ಲ. ಅಮ್ಮ ಅವರನ್ನ ಅಂಧಕಾರದಲ್ಲಿಟ್ಟಿರೋ ಅಹಂಕಾರಿ ಯಾರು? ಧರ್ಮ ತಪ್ಪಿರೋ ಆ ಬುದ್ಧಿಹೀನನಿಗೆ ತಕ್ಷಣ ಬುದ್ಧಿ ಕಲಿಸ್ಲೇಬೇಕು. ನಂದೀಶ್ವರ